ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 49ನೇ ಅಧ್ಯಾಯ 29ನೇ ವಚನದಿಂದ 50ನೇ ಅಧ್ಯಾಯ 14ನೇ ವಚನದವರೆಗೆ. ನಿನ್ನೆ ನಾವು ಯಾಕೋಬ ತನ್ನ ಮಕ್ಕಳಿಗೆ ಆಶೀರ್ವಾದ ನೀಡಿ ಅವರ ಭವಿಷ್ಯದ ಬಗ್ಗೆ ಪ್ರವಾದನೆಯ ಮಾತುಗಳನ್ನು ಹೇಳಿದ ಘಟನೆಯನ್ನು ನೋಡಿದ್ದೇವೆ. ಇಂದು ನಾವು ಯಾಕೋಬನ ಜೀವನದ ಕೊನೆಯ ಕ್ಷಣಗಳಿಗೆ ಬರುತ್ತೇವೆ. ಆದರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಮರಣದ ಕತೆ ಅಲ್ಲ ಪ್ರಿಯರೇ. ಇದು ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ನಂಬಿಕೆಯಲ್ಲಿ ಅಂತ್ಯಗೊಳಿಸಿದ ಒಂದು ಸಾಕ್ಷಿಯಾಗಿದೆ. ಯಾಕೋಬ ತನ್ನ ಮಕ್ಕಳನ್ನ ತನ್ನ ಸುತ್ತ ಸೇರಿಸಿಕೊಂಡು ಒಂದು ಪ್ರಮುಖವಾಗಿರುವಂತ ಮಾತು ಹೇಳುತ್ತಾನೆ. ಅವನು ಹೇಳುತ್ತಾನೆ, ನನ್ನನ್ನ ನನ್ನ ತಂದೆಯವರ ಜೊತೆ ಸಮಾಧಿ ಮಾಡಿರಿ ಎಂಬುದಾಗಿ. ಅವನು ಮಕೆಲ ಗುಹೆಯ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತಾನೆ. ಅಲ್ಲಿ ಅಬ್ರಹಾಂ ಸಮಾಧಿಯಾಗಿದ್ದಾನೆ, ಈಸಾಕ್ ಸಮಾಧಿಯಾಗಿದ್ದಾನೆ, ಈಗ ಯಾಕೋಬ ಕೂಡ ಅಲ್ಲಿಯೇ ಸಮಾಧಿಯಾಗಬೇಕು ಎಂಬುದಾಗಿ ಬಯಸುತ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಒಂದು ಆಳವಾದಂಥ ಒಂದು ಆತ್ಮೀಯ ಸತ್ಯ ಇದೆ ಪ್ರಿಯರೇ. ಯಾಕೋಬಿನ ದೇಹ ಐಗುಪ್ತದಲ್ಲಿ ಬದುಕಿತು, ಆದರೆ ಅವನ ನಂಬಿಕೆ ಇನ್ನೂ ದೇವರ ವಾಗ್ದಾನದ ಭೂಮಿಯಾದ ಕಾನಾನಿನತ್ತ ನೋಡುತ್ತಿತ್ತು. ಅವನು ಹೇಳಿದ ಮಾತಿನ ಅರ್ಥ ಏನೆಂದರೆ, ನನ್ನ ಜೀವನ ಇಲ್ಲಿ ಮುಗಿದರೂ ಸಹ ದೇವರ ವಾಗ್ದಾನ ಇನ್ನ ಜೀವಂತವಾಗಿದೆ ಎಂಬುದಾಗಿ. ಇದು ನಿಜವಾದ ನಂಬಿಕೆ ಪ್ರಿಯರೇ. ನಂಬಿಕೆ ಎಂದರೆ ಕೇವಲ ಬದುಕಿರುವಾಗ ದೇವರನ್ನ ನಂಬುವುದು ಅಲ್ಲ, ಮರಣ ಎದುರಾದರೂ ಸಹ ದೇವರ ವಾಗ್ದಾನವನ್ನ ಹಿಡಿದುಕೊಳ್ಳುವಂಥದ್ದು. ನಂತರ ಯಾಕೋಬ ತನ್ನ ಕೊನೆಯ ಉಸಿರನ್ನ ಎಳೆಯುತ್ತಾನೆ. ಆದಿಕಾಂಡದಲ್ಲಿ ನಾವು ನೋಡುವಾಗ ಅಬ್ರಹಾಂ, ಈಸಾಕ್ ಮತ್ತು ಯಾಕೋಬನ ದೀರ್ಘ ಪ್ರಯಾಣವನ್ನ ನಾವು ನೋಡಿದ್ದೇವೆ. ಈಗ ಯಾಕೋಬನ ಅಧ್ಯಾಯ ಮುಗಿಯುತ್ತದೆ. ಆದರೆ ಗಮನಿಸಿ, ಸತ್ಯವೇದ ಯಾಕೋಬನ ಮರಣವನ್ನ ಕೇವಲ ದುಃಖದ ಘಟನೆಯಾಗಿ ತೋರಿಸುವುದಿಲ್ಲ, ಅದು ನಂಬಿಕೆಯ ಅಂತ್ಯವಾಗಿ ತೋರಿಸುತ್ತದೆ. ನಂತರ ಯೋಸೇಫ ತನ್ನ ತಂದೆಯ ಮೇಲೆ ಬಿದ್ದು ಅಳುತ್ತಾನೆ. ಇದು ಬಹಳ ಮಾನವೀಯ ಕ್ಷಣ ಪ್ರಿಯರೇ. ಯೋಸೇಫ ಐಗುಪ್ತದ ದೊಡ್ಡ ಅಧಿಕಾರಿಯಾಗಿದ್ದನು, ಶಕ್ತಿಶಾಲಿಯಾದಂತಹ ವ್ಯಕ್ತಿಯಾಗಿದ್ದನು. ಆದರೂ ತಂದೆಯನ್ನ ಕಳೆದುಕೊಂಡಾಗ ಅವನು ಅಳುತ್ತಾನೆ. ದುಃಖ ಪಾಪ ಅಲ್ಲ ಪ್ರಿಯರೇ, ಅಳುವುದು ದುರ್ಬಲತೆ ಅಲ್ಲ ಪ್ರಿಯರೇ. ಪ್ರಿಯವರನ್ನ ಕಳೆದುಕೊಂಡಾಗ ನೋವು ಅನ್ನುವಂಥದ್ದು ಸಹಜ. ಆದರೆ ನಂಬಿಕೆ ಇರುವಂಥವರ ದುಃಖದಲ್ಲೂ ಒಂದು ಆಶೆ, ನಿರೀಕ್ಷೆ ಇರುತ್ತದೆ. ಐಗುಪ್ತದಲ್ಲೇ ದೊಡ್ಡ ಶೋಕಾಚರಣೆ ನಡೆಯುತ್ತದೆ. ಫರೋನ ಅರಮನೆಯವರು ದುಃಖಿಸುತ್ತಾರೆ, ಐಗುಪ್ತದ ಜನರು ಯಾಕೋಬನಿಗೆ ಗೌರವ ತೋರಿಸುತ್ತಾರೆ. ಇದು ನಮಗೆ ಒಂದು ಮುಖ್ಯವಾದಂಥ ಸತ್ಯ ಕಲಿಸುತ್ತದೆ. ಒಬ್ಬ ನಂಬಿಕೆಯುಳ್ಳ ವ್ಯಕ್ತಿಯ ಜೀವನ ಇತರರ ಮೇಲೂ ಪ್ರಭಾವ ಬೀರುತ್ತದೆ ಪ್ರಿಯರೇ. ಯಾಕೋಬ ಪರಿಪೂರ್ಣವಾದಂಥ ವ್ಯಕ್ತಿ ಅಲ್ಲ. ಅವನ ಜೀವನದಲ್ಲಿ ತಪ್ಪುಗಳಿದ್ದವು, ಭಯವೂ ಇತ್ತು, ಹೋರಾಟಗಳಿದ್ದವು. ಆದರೂ ಕೊನೆಯಲ್ಲಿ ಅವನ ಜೀವನ ದೇವರೊಂದಿಗೆ ನಡೆದ ಜೀವನವಾಗಿ ನೆನಪಾಗುತ್ತದೆ. ಆತ್ಮೀಯರೇ, ನಮ್ಮ ಜೀವನವೂ ಒಂದು ದಿನ ಸಾಕ್ಷಿಯಾಗಲಿದೆ. ಜನರು ನಮ್ಮ ಬಗ್ಗೆ ಏನು ನೆನಪಿಸಿಕೊಳ್ಳುತ್ತಾರೆ? ನಮ್ಮ ಯಶಸ್ಸುಗಳನ್ನ ಅಥವಾ ದೇವರೊಂದಿಗೆ ನಾವು ನಡೆದ ನಮ್ಮ ನಂಬಿಕೆಯನ್ನ? ನಂತರ ಯೋಸೇಫ ಮತ್ತು ಅವನ ಸಹೋದರರು ಯಾಕೋಬನ ದೇಹವನ್ನ ಕಾನಾನಿಗೆ ತೆಗೆದುಕೊಂಡು ಹೋಗುತ್ತಾರೆ. ಮಕ್ಕೆಲ ಗುಹೆಯಲ್ಲಿ ಅವನನ್ನ ಸಮಾಧಿ ಮಾಡುತ್ತಾರೆ. ಇದು ಕೇವಲ ಸಮಾಧಿ ಸ್ಥಳ ಅಲ್ಲ ಪ್ರಿಯರೇ, ಇದು ದೇವರ ವಾಗ್ದಾನದ ಚಿಹ್ನೆ. ಅಬ್ರಹಾಂ ಅಲ್ಲಿ ಸಮಾಧಿಯಾಗಿದ್ದನು, ಈಸಾಕಲ್ಲಿ ಸಮಾಧಿಯಾಗಿದ್ದನು, ಈಗ ಯಾಕೋಬ ಕೂಡ ಅಲ್ಲೇ ಸಮಾಧಿಯಾಗುತ್ತಾನೆ. ಇದರ ಮೂಲಕ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ದೇವರ ವಾಗ್ದಾನ ಸಾಗುತ್ತಿದೆ. ನಂತರ ಕುಟುಂಬ ಮತ್ತೆ ಐಗುಪ್ತಕ್ಕೆ ಮರಳುತ್ತದೆ. ಇಲ್ಲಿ ಮತ್ತೊಂದು ಮುಖ್ಯ ಸತ್ಯ ಇದೆ ಪ್ರಿಯರೇ. ದುಃಖ ನಿಜ, ಆದರೆ ಜೀವನ ನಿಲ್ಲುವುದಿಲ್ಲ. ಸಮಾಧಿಯ ನಂತರವೂ ಜೀವನ ಮುಂದುವರಿಯುತ್ತದೆ. ನೋವಿನ ನಂತರವೂ ದೇವರ ಯೋಜನೆ ಮುಂದುವರಿಯುತ್ತದೆ. ಈ ಅಧ್ಯಾಯದ ಕೊನೆಯಲ್ಲಿ ನಾವು ಕಲಿಯುವುದೇನೆಂದರೆ, ನಂಬಿಕೆ ಮರಣಕ್ಕಿಂತ ದೊಡ್ಡದು. ಜೀವನ ಮುಗಿಯಬಹುದು, ಆದರೆ ದೇವರ ವಾಗ್ದಾನ ಮುಗಿಯುವುದಿಲ್ಲ. ಆತ್ಮೀಯರೇ, ಇಂದು ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾಗಿರುವಂಥ ವಿಷಯ, ನಾವು ಯಾವ ನಂಬಿಕೆಯಲ್ಲಿ ಬದುಕುತ್ತಿದ್ದೇವೆ? ನಮ್ಮ ಜೀವನ ಒಂದು ದಿನ ಯಾವ ಸಾಕ್ಷಿ ಕೊಡಲಿದೆ? ನಾವು ಕೇವಲ ಲೋಕದ ಯಶಸ್ಸಿಗಾಗಿ ಬದುಕುತ್ತಾ ಇದ್ದೇವಾ, ಅಥವಾ ದೇವರ ವಾಗ್ದಾನವನ್ನ ಹಿಡಿದುಕೊಂಡು ಬದುಕುತ್ತಾ ಇದ್ದೇವಾ? ಹಾಗಾದರೆ ಇಂದಿನ ವಾಗ್ದಾನ, ದೇವರ ಯೋಜನೆ ಮರಣದ ನಂತರವೂ ಮುಂದುವರಿಯುತ್ತದೆ. ಜೀವನ ಮುಗಿದರೂ ದೇವರ ಕತೆ ಮುಗಿಯುವುದಿಲ್ಲ ಪ್ರಿಯರೇ.
ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ ಕೊನೆಯವರೆಗೂ ನಂಬಿಕೆಯಲ್ಲಿ ನಾವು ನಡೆಯಬೇಕು. ದೇವರ ವಾಗ್ದಾನವನ್ನು ನಾವು ಬಿಟ್ಟು ಬಿಡಬಾರದು ಮತ್ತು ನಮ್ಮ ಜೀವನವನ್ನು ಒಂದು ಸಾಕ್ಷಿಯನ್ನಾಗಿ ನಾವು ಸ್ಥಾಪಿಸಬೇಕು. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಯಾಕೋಬ ಸತ್ತನು, ಆದರೆ ಅವನ ನಂಬಿಕೆ ಇನ್ನೂ ಮಾತಾಡುತ್ತಿತ್ತು. ಅವನ ಜೀವನ ಹೇಳುವುದೇನೆಂದರೆ, ದೇವರೊಂದಿಗೆ ನಡೆದ ಜೀವನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದು ನಾವು ಹೇಗೆ ಬದುಕುತ್ತಾ ಇದ್ದೇವೆ? ನಮ್ಮ ಜೀವನ ಯಾವ ಸಾಕ್ಷಿ ಕೊಡಲಿದೆ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಂಬಿಕೆಯಿಂದ ಕರ್ತನ ಸಾಕ್ಷಿ ಕೊಡುವಂಥ ಜೀವನ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯ